ಹಿಂಗ್ ಅನ್ಬೇಡ, ಹಿಂಗ್ ಹಿಡ್ಕೊಂಡು ಹಿಂಗ್ ಅನ್ನು ಚೆನ್ನಾಗಿರುತ್ತೆ. ಬ್ರೋ ನೀನು ರೋಸ್ಟ್ ಅಲ್ಲ, ನಕ್ಕನ್ ಸಿಸಿ ಕರ್ಕ್ಲು ಮಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಓ ಹೌದಾ, ನಿನಗೆ ಸಿಸಿ ಕರ್ಕ್ಲು ಮಾಡೋದು ತುಂಬಾ ಇಷ್ಟ ಅಲ್ವಾ? ತಗ ಇದನ್ನ ಬಿಸ್ ಮಾಡ್ಬಿಟ್ಟು ತಿಕ್ಕಿಡ್ಕೊಂಡ್ಬಿಟ್ಟು ಬೇಗ ಸೀದೋಗುತ್ತೆ. ಬಟ್ ಒಂದ್ ವಿಷಯ ಏನಂದ್ರೆ ನನ್ನ ಅರ್ಧ ವಿಡಿಯೋ ವೈರಲ್ ಆಗೋದಕ್ಕೆ ನಿಮ್ಮಂತ ರೋಸ್ಟರೇ ಕಾರಣ. ಇರ್ಲಿ ಟ್ಯಾಂಕ್ಸ್ ಎಲ್ಲ ಬೇಡ, ನಮ್ಗೇನ್ ಟ್ಯಾಂಕ್ಸ್ ಎಲ್ಲ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ನಾವೆಲ್ಲ ಬೇರೆ ಚೆನ್ನಾಗಿರ್ಲಿ ಅಂತಾನೆ ಬಯಸೋದ. ಟ್ಯಾಂಕ್ಸ್ ಎಲ್ಲ ಬೇಡ, ಇರ್ಲಿ ಪರವಾಗಿಲ್ಲ. ಬಟ್ ಥ್ಯಾಂಕ್ ಯು ಬ್ರೋ. ಥೋ ಹೇಳೇ ಬಿಟ್ಟ. ಇರ್ಲಿ ಚಿನ್ನ, ಟ್ಯಾಂಕ್ ಯು ಚಿನ್ನ, ಇರ್ಲಿ ಚಿನ್ನ. ಈ ವಿಡಿಯೋ ಬಂದ ಎಲ್ಲಾ ರೋಸ್ಟರ್ಸ್ ಅಂಡ್ ಟ್ರೋಲರ್ಸ್ಗೆ ಇದನ್ನ ಸ್ವಲ್ಪ ಜನ ರೋಸ್ಟ್ ಕೇಳ್ತಾ ಇದೀನಿ. ಸೊ ಅವ್ರು ರಿವೀಲ್ ಮಾಡಿದ್ರು, ಇವ್ರು ರಿವೀಲ್ ಮಾಡಿದ್ರು ಅಂತ ಅವ್ರ ವಿಡಿಯೋ ತಗೊಂಡು ರೋಸ್ಟ್ ಮಾಡ್ಕೊಂಡು. ಅಲ್ಲ ಏನ್ ಅನ್ಕೊಂಡಿರಿ ನೀವು? ಮುತ್ತು ಬಗ್ಗೆ ಅವ್ನ ಬಗ್ಗೆ ಕೇಳಾಕ್ ಯಾರು ಇಲ್ಲ ಅನ್ಕೊಂಡಿರೇನ್? ಅವ್ನ ಟ್ಯಾಲೆಂಟ್ ಬಗ್ಗೆ ನಮಗ್ ಗೊತ್ತಿಲ್ಲ ಏನ್? ಲೆಫ್ಟ್ ಇಂದ ಪಪ್ಪಮ್ಮ ಕರಿತಾನ, ರೈಟ್ ಇಂದ ಚಿನ್ನಿಮ್ಮ ಕರಿತಾನ, ಸೆಂಟರ್ ಆಗಿ ಇಕ್ಕಿನ ನೋಡ್ರಿ ನನ್ ಲವಂಗ ಅಂತಾನ. ಸ್ವಂತ ಬೆಳೆಯೋದ್ರೆ ನಿಮ್ಮ ಓನ್ ಟ್ಯಾಲೆಂಟ್ ಇಂದ ಬೆಳಿರಿ. ಅದ್ ಬಿಟ್ಟು ಯಾಕೆ ಬೇರೆ ವಿಡಿಯೋ ತಗೊಂಡು ಬೆಳಿಬೇಕು ಅಂತ ನಂಗೆ ಗೊತ್ತಿಲ್ಲ. ಏನ್ ದೊಡ್ಡ ಲಾಲಬಾಗ್ ಸುಂದರಾಯವ ಇವ್ನ ವಿಡಿಯೋ ತಗೊಂಡ್ ಬೆಳೆದ್ ಬಿಡ್ತಾರಂತ. ಲೇ ನಿನ್ ವಿಡಿಯೋ ನೋಡಿದ್ರೆ ನಮಗ ನಿನ್ನ ಬೇಯಿಸ್ಬೇಕ ಅನಿಸ್ತೈತಿ, ಇನ್ನ ಬೇಳೆ ನೋಡಿದ್ರೆ ಬೇಯಬೇಕ ಅನ್ಸಂಗಿಲ್ಲ ಏನ? ಯಾರು ರೋಸ್ಟರ್ಸ್ ನೋಡಿಲ್ಲ, ಸ್ವಂತವಾಗಿ ಬೆಳೆಯೋದನ್ನ ಬೇರೆ ಬೇರೆ ವಿಡಿಯೋ ತಗೊಂಡು ಬೆಳಿಬೇಕು. ಏನ್ ನಿನ್ನ ಊರ ಬಾಡ್ಕೋ, ನಿನಗ ರೋಸ್ಟರ್ಸ್ ಟ್ರೋಲರ್ಸ್ ಡಿಫ್ರೆನ್ಸ್ ಗೊತ್ತಿಲ್ಲ. ಲೇ ಸ್ವಂತ ಟ್ಯಾಲೆಂಟ್ ಇಂದ ಬೆಳಿಬೇಕಂದ್ರೆ ಅವ್ರ ಟ್ಯಾಲೆಂಟ್ ತೋರ್ಸೋದಕ್ಕೆ ಅವ್ರ ರೋಸ್ಟರ್ಸ್ ಅಂತಾರ. ಹೋಗ್ ಬಾಡ್ಕೋ ಶಾಪ್ ಮಾಡಿ. ಇಲ್ಲಪ್ಪ ಶಾಪ್ ಮಾಡಿ. ಇಲ್ಲೋ ನಿಂಗೆ ಎಷ್ಟು ಆಡ್ಬೇಕು? ನಿನಗ ಹಳೆ ಬಿಡಂಗೆ ಹೇಳೇನಿಲ್ಲ ಶೋ ಮಾಡಂಗಿಲ್ಲ ಅಂತ. ಏನ್ ಹಗಳೆಲ್ಲ ನೀ ಬೇರೆ ಹೆಣ್ಮಕ್ಳಿಗೆ ಶೋ ಅಂತ ನೀ ಮಾಡೋ ಶೋ ನೋಡೋದಿತ್ತ ನೋಡ್ತಾರ ಥೇಪರ್ ನಮ್ಗ ತಂದ್. ಹಿಡನ್ ಟ್ಯಾಲೆಂಟ್ ಏನಿದೆ ಶಾಪ್ ಮಾಡಿ. ಅಚ್ಚೋ ಮುತ್ತು ಹೇಳ್ಬೇಕಲ್ಲ ನೀನ್ ಟ್ಯಾಲೆಂಟ್ ಬಗ್ಗೆ ಮಾತಾಡತಿದ್ದೆ ಅಂತ. ಅದು ಹಿಡನ್ ಟ್ಯಾಲೆಂಟ್. ನಮ್ದೇನಾರ ಹಿಡನ್ ಟ್ಯಾಲೆಂಟ್ ಇಷ್ಟು ಉದ್ದದಾವ್ ತೋರ್ಸಾಕ್ ನಿಂತನಂದ್ರ ಆಮೇಲೆ ನೀನ್ ಹಿಡನ್ ಆಗಿ ಹೋಗ್ತಿ. ಬ್ಯಾಡ, ಸುಮ್ನೆ ಕೆದ್ರ ಮೈ ಬೈ ಹೇಳ್ಕೋ ಬ್ಯಾಡ ಮುತ್ತು. ತಪ್ಪಿದ್ದಲ್ಲ ನಿನಗ ಆಪತ್ತು. ಇವತ್ತು ನಮ್ ಬೇಬಿ ಮಾಧು ಬರ್ಡೇ ಇದೆ. ಮತ್ತೆ ಇನ್ನ ಯಾಕೆ ವೇಟ್ ಮಾಡ್ತಾ ಇದೀಯಾ? ದೆಂಗ್ ತಿನ್ನೋ ಕೇಕು. ಇದೇ ಬೆಸ್ಟ್ ದಿನ ಅವಳ ಫೇಸ್ ರಿವೀಲ್ ಮಾಡಕ್ಕೆ. ಇದೇ ಬೆಸ್ಟ್ ದಿನ ನಿನ್ ಒಡೆಯಕ್ಕೆ. ಮಾಡು. ಅವಳಿಗೆ ಹಂಗೆ ಪ್ರಪೋಸ್ ಮಾಡ್ತೀನಿ. ಚಡ್ಡಿ ಬಿಚ್ಚಿ ಪ್ರಪೋಸ್ ಮಾಡು. ನಿಮ್ಗೂ ಸರ್ಪ್ರೈಸ್ ಇರುತ್ತೆ. ಕ್ಯೂತ್ ಪ್ರಿನ್ಸು ನಮ್ಗೆಲ್ಲ ಸರ್ಪ್ರೈಸು, ಮಂಜುಂಗೆ ಸರ್ಪ್ರೈಸು. ಮಂಜಾ ಸ್ಟಾಪ್ ರೇಪ್. ಮುಗ್ದ ಕಣೋ ಅವ್ ನಮ್ಮನ್ನಲ್ಲಿ ಯಾವನ ಹುಡುಗಿನ ದೆಂಕಡ್ ಹೋಗ್ತವನೆ. ಸ್ಟಾಪ್ ರೇಪ್. ಲೋ ಕ್ಯೂಟ್ ಪ್ರಿನ್ಸ್ ಗೆಳೆಯ, ಇದು ನ್ಯಾಯನೇನೋ? ಲವ್ ಯು ಮಚ್ಚ. ಮಚ್ಚ ಇಕ್ದ ಚಿಕ್ಕೆಗೂಟ ಇಕ್ದಲಯ್ಯ. ತಿರುಗಿಸ್ತವನೆ. ತಪ್ಕಂಡ. ಅವಳು ತಪ್ಕಂಡ್ಲು. ಫೈಟ್ ಮಾಡ್ತಾಳೆ ನಿನ್ ಜೊತೆ ಅಲ್ಲ, ಕ್ಯೂಟ್ ಪ್ರಿನ್ಸ್ ಜೊತೆ. ನಿಂಗ್ ದೆಂಗುದು ಸರಿಯಾಗಿ ಹಾಕು ಸ್ಟೆಪ್ಪು. ಏನೇನೋ ನೋಡಿದ್ವಿ, ಇದನ್ನ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಮ್ ಬೇಬಿ ಮಾಧು ಬರ್ಡೇ ಇದೆ. ಇದೇ ಬೆಸ್ಟ್ ದಿನ ಅವಳ ಫೇಸ್ ರಿವೀಲ್ ಮಾಡಕ್ಕೆ. ಅವಳಿಗೆ ಹಂಗೆ ಪ್ರಪೋಸ್ ಮಾಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೂ ಸರ್ಪ್ರೈಸ್ ಇರುತ್ತೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನೇ ಇವತ್ತು ಪಪ್ಪಮ್ಮ. ಏನು ಇನ್ನೂ ಡೌಟಾ? ಇಲ್ಲಿ ಕೆನ್ನೆ ಮೇಲೆ ಮಚ್ಚೆ ಇದೆ ನೋಡ್ರಿ, ಇಲ್ಲೆಲ್ಲೋ ಒಂದ್ ಮಚ್ಚೆ ಇದೆ. ಅಂಕುಡುಂಕು ಶಾರ್ಟ್ ಹಾಕೋದ್ ನಾ ಪಪ್ಪು ಮಾ. ಲೋ ಅಂಕುಡುಂಕು ಮಂಜ, ನೀನು ಹೇಳೋ. ಅವನು ಮಂಜ, ನೀನು ಮಂಜ. ಮಂಜ ಮುಂದೆ ಸರಿ ಆಗತ್ತೆ. ಪಪ್ಪುಮ್ಮ ಮನ್ಸಲ್ಲೆಲ್ಲ ಇದೆಯಾ ಕಣೆ, ಬಂದ್ಬಿಡೆ ಪಪ್ಪುಮ್ಮ ನಿನ್ ನನ್ ಫ್ಲೇವರ್ ಕಣೆ ಅಂತ ಹೇಳೋ. ಅವತ್ತು ಹೇಳಿದ್ವಿ ತಾನೆ, ಇವ್ಳು ಬರೀ ವ್ಯೂಸ್ ಫಾಲೋವರ್ಸಿಗೆ ಬಂದಿರೋ ಇವಳು ಕೊನೆಗೆ ಶಾರ್ಟ್ ಆಗಿ ಹೋಗ್ತಾಳಂತ. ನಾವು ರೋಸ್ಟರ್ಸು ಅವತ್ತೇ ಹೇಳಿದ್ವಿ. ಕೊನೆಗೂ ಸರಿಯಾಗಿ ಹಾಕಿದಳು ಶಾರ್ಟ್. ಅಲ್ಲ ಕಣ ಮಂಜಲ್ಲೇ, ನನ್ನ ಫ್ರೆಂಡು ಅಂತ ಹೇಳ್ತಿದ್ದಲ್ಲ, ಕುಚುಕು ಅಂತೆಲ್ಲ ಹಾಡಾಕತ್ತಿದ್ರಲ್ಲೋ, ಅವನೇ ಬಾಯಿಗಿಟ್ಟೋದ್ನಲ್ಲೋ.
ಗೈಸ್ ಈ ತರ ನನ್ ಪಪ್ಪಮ್ಮ ಬಿಟ್ಟೋಗಲ್ಲಪ್ಪ, ನನ್ನ ಮುದ್ದು ಪಪ್ಪಮ್ಮ, ನನ್ ಪಪ್ಪಮ್ಮ ಬಿಟ್ಟೋಗಲ್ಲ ನನ್ನ. ಹಾಯ್ ಫ್ರೆಂಡ್ಸ್, ಎದಕ್ ಕಿರ್ಚ್ತಿ? ನೋಡಿ ನನ್ ಗಂಡ ಮಾತಿದ್ರೆ ಡೈವರ್ಸ್ ಕೊಡು ಅಂತ ಹೇಳ್ತಾರೆ. ಕರೆಕ್ಟೇ ಹೇಳ್ತಿದಾರಲ್ಲ ಮತ್ತೆ. ಆಮೇಲೆ ದುಡ್ಡು 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 ನನ್ ಇವತ್ತು ಮಗ ದುಡ್ಕೊಂಡ್ ಬಂದಾನೆ. 100 ರೂಪಾಯಿ 50 ರೂಪಾಯಿ 10 ರೂಪಾಯಿ ದುಡಿದ್ರೆ ನಂದು ಅಂತ ಹೇಳ್ತಾರೆ. ಅವ್ರ ಮಗ ಅಂದ್ಮೇಲೆ ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ನನ್ಗೆ ಇವ್ರು ಬೇಡ ಫ್ರೆಂಡ್ಸ್. ನಿನ್ಕಿಂತ ಒಪ್ಪನಿಗ್ ನೀನ್ ಬೇಡ. ಇಷ್ಟು ವರ್ಷ ಕಣ್ ಮುಚ್ಕೊಂಡ್ ಆ ಒಪ್ಪ ಜೀವನ ಮಾಡಿದ್ದೆ ಹೆಚ್ಚಿನ ನಿನ್ ಜೊತೆಗೆ. ನಾನ್ ಡೈವರ್ಸ್ ಕೊಡ್ತಾ ಇದೀನಿ, ಇವ್ರು ಬೇಡ. ಏನ್ ನಮ್ನ ಕೇಳಿ ಮದ್ವೆ ಆಗಿ ಅನ್ನೋಂಗ್ ನಮಗ್ ಬಂದ್ ಇನ್ಫಾರ್ಮ್ ಮಾಡ್ತಿದ್ಯಾ? ಬೇಡ ಅಂದ್ರೆ ಬಿಡು, ಅದನ್ನ ನಮಗ್ ಯಾಕೆ ಕೇಳ್ತಿದ್ಯಾ? ಬೇಡ ಕಣ್ರಿ ನೀವು ನಂಗೆ ಬೇಡ. ಹಾ, ಮುಖದಲ್ಲಿ ಮಂದಹಾಸ ನೋಡಿ ಫ್ರೆಂಡ್ಸ್. ಏನಾದ್ರೂ ನೋವು ಕಾಣ್ತಿದೆ ನಾ ಫಸ್ಟ್ ಕಳ್ಚ್ಕೊಳ್ಳಲಿ ಅನ್ನಂಗಿದೆ. ಅಷ್ಟೇ ಏನು ನೋಡ್ರಿ, ಅವ್ರು ಫಸ್ಟ್ ಹೋಗಂದ ತಕ್ಷಣ ಅಕ್ಕಗೆ ಎಲ್ಲಿಂದನೋ ಉರ್ದು ಬಿಡ್ತು, ಅದಕ್ಕೆ ಕಾಡ್ಬೇಕ್ ಮಾಡ್ದಂಗ್ ಮಾಡ್ತಿದ್ದಾಳೆ ನೋಡ್ರಿ. ಏನು ಮತ್ತೆ ಗಂಡನ್ ಬೇಕಾದ್ರೆ ಬಿಡ್ತೀನಿ, ರೀಲ್ಸ್ ಮಾಡೋದ್ ಬಿಡಲ್ಲ ಅಂತಂದ್ರೆ ಯಾವಂತಾನೆ ಹೋಗ್ಬೇಡ ಅಂತಾನೆ ಹೇಳ್ರಿ. ಎಲ್ರು ಇವನ್ ತರ ಇರ್ತಾರ? ಅಕ್ಕಪಕ್ಕ ಮನೆಯವ್ರು ಏನ್ ತಿಕ್ಕಂತಾರೆ? ಬೆಳಿಗ್ಗೆ ಏನಪ್ಪಾ ಈ ತರ ಸೌಂಡ್ ಬರ್ತಿದೆ ಅವ್ರ ಮನೇಲಿ ಅಂತ ಅಪಾರ್ಥ ತಿಕ್ಕೊಳ್ಳಲ್ವಾ? ಬೇಕಾದ್ರೆ ಇವಾಗ ನಾನೇ ಕಣ್ ಮುಚ್ಕೊಂಡ್ ಕೇಳಿಸ್ಕೊಂತೀನಿ ನೋಡ್ರಿ, ಯಾವ ತರ ಡಬಲ್ ಮೀನಿಂಗ್ ಆಗಿ ಕೇಳುತ್ತಿ ಸೌಂಡು ಅಂತ. ಆಗ ಇವತ್ತು ನಮ್ ಬೇಬಿ ಮಾಧು ಬರ್ಡೇ ಇದೆ. ಇದೇ ಬೆಸ್ಟ್ ದಿನ ಅವಳ ಫೇಸ್ ರಿವೀಲ್ ಮಾಡಕ್ಕೆ. ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪಮ್ಮನ. ಸೊ ಇವತ್ತು ನನ್ ಪಪ್ಪಮ್ಮನ ತೋರ್ಸೋ ದಿವಸ ಬಂತು. ಇವರೇ ನನ್ ಪಪ್ಪಮ್ಮ. ಅಲ್ರೇ, ನೀವ್ ಒಟ್ಟಿಗೆ ಏನ್ ತಿಂತೀರಿ? ಲೈಕ್ಸ್ ವ್ಯೂಸ್ಗೋಸ್ಕರ ಇನ್ನೊಬ್ಬರು ಮನೆ ಹೆಣ್ಮಕ್ಳು ಜೀವನ್ ಜೊತೆ ಆಟ ಆಡಕ್ ಕುಂತೀರಿ ನೀವು. ಆ ಹೆಣ್ಮಕ್ಳಿಗಂತೂ ಬುದ್ಧಿ ಅನ್ನೋದಿಲ್ಲ. ಒಂದ್ ಹೆಣ್ಣಾಗಿ ಯಾವ ರೀತಿ ಇರ್ಬೇಕನ್ನೋ ಸಮತಿಗೆ ಗೊತ್ತಿಲ್ಲ. ಇವಾಗ ನೀವು ಮನ್ಯಾಗೆಲ್ಲ ಫ್ರೆಂಡ್ಸ್ ಅಂತ ಹೇಳಿ ಮ್ಯಾನೇಜ್ ಮಾಡಿದಂಗಲ್ಲ, ಮುಂದೊಂದಿನ ಗಂಡನ್ ಮ್ಯಾನೇಜ್ ಮಾಡೋದು. ಮುಂದೊಂದಿನ ಗಂಡ ಅದಾವ ಈ ವಿಡಿಯೋಸ್ ನೋಡ್ತಾನ. ನೋಡಿದಾಗ ನೀವ್ ಏನಾರ ಫ್ರೆಂಡ್ಸ್ ಅಂತ ಹೇಳಿ ಮ್ಯಾನೇಜ್ ಮಾಡಕ್ ಹೋದ್ರ ನಿಮ್ಮನ್ನ ತಿರ್ಬೇಡಿ ಕಾಲ ಮರಿಲೇ ಹೊಡಿತಾನ. ಅಷ್ಟೇ, ಏನಂತೀರಾ? ನನ್ಗೇನಾದ್ರೂ ಒಂದು ಆದ್ರೆ ಏನ್ ಮಾಡ್ತೀಯಾ? ಹಿಡಿದ್ರಾಕೊಂತೀನಿ ಮಚ, ನೀನ್ ನನ್ ಜೀವ ಮಚ. ಏನ್ ಕರ್ಮ ಗುರು ನಂದು. ಯಾಕ್ಲೇ ಅಣ್ಣ ಅಪ್ಸರ ಪೆನ್ಸಿಲ್ ಕಳಿತಾ ಏನ? ಅವಳ ಒಂದ್ ಕಡೆ ಮಾತಾಡ್ಸಕ್ಕೆ ಐತಿಲ್ಲ, ಇನ್ನೊಂದ್ ಕಡೆ ಅವಳ ಮರೆಯಕ್ಕೆ ಐತಿಲ್ಲ. ನೀನ್ ಕರೆಕ್ಟ್ ಆಗಿ ಸ್ಕೂಲ್ಗೆ ಹೋಗಿದ್ರೆ ನಿಂಗೆ ಈ ತರ ಆಗ್ತಾನೆ ಇರ್ಲಿಲ್ಲ.